ತಡೆ ತಡೆ ಅಕೃತ್ಯವಿದನೇ ದುಡಕನಿರುತ್ತಾಯೇ ಸೊಗಸಿನಿಂದಿಪ್ಪರಾಮಂ ದುರುಳದಜಾನನ ಶಿರ ಮುರಿದಿಡುವಂ ಆ ದುರುಳದಜಾನನ ಶಿರ ಮುರಿದಿಡುವಂ ಚಿತ್ರದೊರೆಬಂ ಲಕ್ಷ್ಮಣ ದೈದ ಇದೇನಿದು? ಈ ನಿಶಾರಾತ್ರಿಯಲ್ಲಿ ಶ್ರೀರಾಮಚಂದ್ರನ ಧ್ಯಾನವು ಕೇಳಿಬರುತ್ತಿರಲಿಲ್ಲ. ಈ ಅದ್ಭುತವಾದ ಕಪಿ ಯಾವುದು? ನಾನೇನಾದರೂ ಕನಸು ಕಾಣುತ್ತಿರುವೆನೆ. ಕನಸಿನಲ್ಲಿ ಕಪಿಗಳನ್ನು ಕಂಡರೆ ಅಮಂಗಳವೆಂದು ಹೇಳುವರಲ್ಲ. ರಾಮಚಂದ್ರ, ನಿಮಗಾವ ಅಮಂಗಳವಾಗದಿರಲಿ, ನಿಮಗಾವ ಅಮಂಗಳವಾಗದಿರಲಿ. ಶ್ರೀರಾಮಚಂದ್ರ, ಸೀತಾ ಮನೋಹರ ಸುಗ್ರೀವರಾಜನು ಮಾಡಿದ ವಾಗ್ದಾನವು ಸಫಲವಾಯಿತು. ಶ್ರೀರಾಮಚಂದ್ರ, ನಿನ್ನ ಕರುಣದಿಂದಲ್ಲೇ ಹೌಪ ನಾನು ಜಗನ್ಮಾತೆಯನ್ನು ನೋಡುವುದು. ಇದೇನಿದು? ಇವನು ಈ ರೀತಿ ಹೇಳುತ್ತಿರುವನಲ್ಲ. ಶ್ರೀರಾಮಚಂದ್ರ ವೃತ್ತಾಂತವನ್ನು ಹೇಳುತ್ತಿರುವನಲ್ಲ. ಇರಲಿ, ಈತನಾರೆಂದು ವಿಚಾರಿಸುವೆನು. ಅಮ್ಮ, ಶುಭ ಲಕ್ಷಣಗಳಿಂದ ಶೋಭಿತಲಾದ ತಾವು ಯಾರು? ಜನಸ್ಥಾನದಿಂದ ಆ ರಾವಣನು ಅಪಹರಿಸಿದಂತ ಸೀತಾಮಾತೆಯವರೇ ತಾವಾಗಿದ್ದರೆ ದಯವಿಟ್ಟು ತಿಳಿಸಬೇಕು. ಹಲವು ಸಂಗತಿಗಳನ್ನು ಹೇಳಬೇಕಾಗಿರುವುದು. ಅಮ್ಮ, ಜನಸ್ಥಾನದಿಂದ ಪಾಪಿಯಾದ ರಾವಣನು ಅಪಹರಿಸಿಕೊಂಡು ಬಂದ ನಿರ್ಭಾಗ್ಯಳಾದ ಸೀತೆಯು ನಾನು. ಅದಿರಲಿ, ನೀನು ಯಾರು? ಶ್ರೀರಾಮಚಂದ್ರನ ಧ್ಯಾನವನ್ನು ಮಾಡುತ್ತಿರುವೆಯಲ್ಲ. ನನ್ನ ಸ್ವಾಮಿ ಕುಶಲದಿಂದಿರುವರೆ? ಅಮ್ಮ, ರಾಮಂ ಕ್ಷೇಮಂ, ರಾಮಂ ಕ್ಷೇಮಂ, ರಾಮಂ ಸುಕ್ಷೇಮಂ ತಾಯಿ. ಕುಲ ಸೋಮ ಪ್ರತಾಪ ಕ್ಷೇಮದಿಂದಾಯಿ ಕರುತಾಯೆ ಕುಲ ಸೋಮ ಪ್ರತಾಪ ನೀನೆಯೊಳ ಮುನಿಯಾದವ ಪೊರೆದು ಹಲಕ್ಷಣ ಕಾರ್ಮುಖವನ್ನೇ ಮುನಿದು ನೀನೆಯೊಳ ಮುನಿಯಾದವ ಪೊರೆದು ಹಲಕ್ಷಣ ಕಾರ್ಮುಖವನ್ನೇ ಮುನಿದು ಲೋಲಾಂಬಿಕ ನಿಮ್ಮಯ ತಲ ಬೆಳೆದು ಲೋಲಾಂಬಿಕ ನಿಮ್ಮಯ ತಲ ಬೆಳೆದು ತಂದೆಯ ವಚನವ ಪಾಲಿಸಲೆಂದು ಪ್ರೇಮದಿಂದಾಯಿ ಕರುತ್ತಾರೆ ರಾಮನ ಕುಲ ಸೋಮ ಪ್ರತಾಪ. ಪಂಚವಟಿ ತಟವನದಲ್ಲಿ ನಲಿದು ಪಂಚನ ಮೃಗದೈತ್ಯನ ತಾನೆಳೆದು ಪಂಚವಟಿ ತಟವನದಲ್ಲಿ ನಲಿದು ಪಂಚನ ಮೃಗದೈತ್ಯನ ತಾನೆಳೆದು ಸಂಜನ ಲೋಚನೆ ನಿಮ್ಮನು ಕಳೆದು ಸಂಜನ ಲೋಚನೆ ನಿಮ್ಮನು ಕಳೆದು ಸಮಂಚಿತ ಜೋಗ ನಿಮ್ಮನು ನೆನೆದು ಸೇವದಿಂದ ಕರುತ್ತಾರೆ ರಾಮರ ಕುಲ ಸೋಮ ಪ್ರತಾಪ. ರಾಮರ ಕುಲ ಸೋಮ ಪ್ರತಾಪ, ರಾಮರ ಕುಲ ಸೋಮ ಪ್ರತಾಪ. ಅಮ್ಮ, ಶ್ರೀರಾಮ ಲಕ್ಷ್ಮಣನಿಂದ ಕಳುಹಿಸಲ್ಪಟ್ಟ ದೂತನು ವಾಯುದೇವರ ವರಪ್ರಸಾದದಿಂದ ಅಂಜನಾದೇವಿಯ ಗರ್ಭಾಂಬದಿಯಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಕರೆಯುವರಮ್ಮ. ಅಮ್ಮ, ಶ್ರೀರಾಮ ಲಕ್ಷ್ಮಣರು ತಮ್ಮನ್ನೇ ಹರಸುತ್ತ ಶ್ರೀರಾಮ ಲಕ್ಷ್ಮಣರು. ಅದಿರಲಿ, ನೀನು ಶ್ರೀರಾಮಚಂದ್ರನ ದೂತನಾಗಿದ್ದರೆ ನಿನಗೆ ಮಂಗಳವಾಗಲಿ. ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ಹೇಳಬಲ್ಲೆಯ? ನೀನಾದರೂ ವಾನರನು, ನನ್ನ ಸ್ವಾಮಿಯು ನರನು. ನಿನಗೂ ಆತನಿಗೂ ಸ್ನೇಹವಾದ ಬಗೆಯಾದರೂ ಹೀಗೆ? ಅಮ್ಮ, ಹೇಳುವೆನಮ್ಮ. ಅಮ್ಮ, ತಮ್ಮನ್ನೇ ಹರಸುತ್ತ ಶ್ರೀರಾಮ ಲಕ್ಷ್ಮಣರು
ತುಂಗಭದ್ರಾ ನಾಡಿನ ಋಷಮುಖ ಪರ್ವತಕ್ಕೆ ದಯಮಾಡಿಸಿದ್ರಮ್ಮ. ಅಮ್ಮ, ಅಲ್ಲಿ ಕಬಂಧವೆಂಬ ರಾಕ್ಷಸನ ಮೇಲೆ ಪರ್ವತವೆಂಬ ಭ್ರಾಂತಿಯಿಂದಲೇ ಹತ್ತುತ್ತಿದ್ದರಮ್ಮ. ಅಮ್ಮ, ಆಗ ನಾನು ನಮ್ಮ ಸುಗ್ರೀವ ರಾಜನ ಆಜ್ಞೆಯಿಂದ ಆ ಕಬಂಧವನ ರಹಸ್ಯವನ್ನು ನಾನೇ ತಿಳಿಸಿದೆನಮ್ಮ. ಅಮ್ಮ, ಆಗ ಪುರುಷೋತ್ತಮನು ಒಂದೇ ಬಾಣದಿಂದ ಆ ಕಬಂಧನ ಸಂಹಾರವನ್ನೇ ಮಾಡಿಬಿಟ್ಟನಮ್ಮ. ಒಟ್ಟಿನಲ್ಲಿ ಹೇಳಿದಾದರೆ ದಂಡಕಾರಣ್ಯದಲ್ಲಿದ್ದ ದೋಡಿದ ದೈತ್ಯರನ್ನು ದಿನಾರ್ಥ ಕಾಲದಲ್ಲಿ ಶಿಕ್ಷಿಸಿ ಜನಪ್ರಿಯ ಜನನಾಯಕರಾಗಿ ಬಿಟ್ಟಿದ್ದಾರಮ್ಮ. ಅಮ್ಮ, ಒಂದೇ ಮಾತನ್ನು ಹೇಳಿದ್ರಾದರೆ ಅಂದಿನಿಂದ ಆ ರಾಮನಿಗೂ ಈ ಹನುಮನಿಗೂ ಕ್ಷಣ ಕ್ಷಣಕ್ಕೂ ದಿನ ದಿನಕ್ಕೂ ನಿಕಟವಾದ ಸ್ನೇಹವು ಬೆಳೆಯಲಾರಂಭಿಸಿತಮ್ಮ. ಅಮ್ಮ, ಕಾವೇರಿ ನಾಡಿನ ಹಳ್ಳಿಯ ಮನೆ ಮಕ್ಕಳೆಲ್ಲ ರಾಮನ ಬಂಟ ಹನುಮಂತ, ರಾಮನ ಬಂಟ ಹನುಮಂತ ಎಂದು ಹಗಲಿರಲು ಹಾಡಿಕೊಳ್ಳುತ್ತಾರಿತ್ತಮ್ಮ. ಇದೇನಿದು? ಈತನು ಈ ರೀತಿ ಮಾತನಾಡುತ್ತಿರುವನಲ್ಲ. ಹಿಂದೆ ದಂಡಕಾರಣ್ಯದಲ್ಲಿ ಆ ಪಾಪಿಯಾದ ರಾವಣನು ಸನ್ಯಾಸ ರೂಪಿಯಲ್ಲಿ ಬಂದು ನನ್ನನ್ನು ಮೋಸಗೊಳಿಸಿದನು. ಪುನಃ ಈ ರೀತಿ ಬಂದು ನನ್ನನ್ನು ಮೋಸಗೊಳಿಸಲು ಈ ರೀತಿ ಆಡುತ್ತಿರುವನು ಏನು? ಅಮ್ಮ, ಇಲ್ಲಮ್ಮ, ರಘುನಂದನ ಕಡೆ ನಿಮ್ಮಯ ಕುಂದನೆನಿಸದಿರುಧುನಾಂ ರಘುನಂದನ ಕಡೆ ನಿಮ್ಮಯ ಚಂದ ಮರಿಯಲು ಬಂದ ದೇವತನೆಂದು ತಿಳಿ ಅರವಿರುವುದಲೋಚನೆ ಸಂದೇಹ ಬಿಡು ಮಾತೆ ವಸುಧರಾ ಸುತೆ ವೃಂದಾರಕ ಕುಮಾರಿತೆ. ದೇವಿ ನಿಮ್ಮಯ ಪಾದ ಸೇವಕ ಸೇವಾತನ ದೇವಿ ನಿಮ್ಮಯ ಪಾದ ಸೇವೆಗೆ ಬಾದ ಸೇವಾತನ ನಮ್ಮ ಭಾವನನ ಲೋಕಾವನನ ರಾಜೀವಲೋಧನದ ಮನನುನ ಭಾವನನ ಲೋಕಾವನನದ ಜೀವಲೋಧನ ರಾಮನನುನ ಭಾವನನ ಲೋಕಾವನನದ ಜೀವಲೋಧನ ರಾಮನನುನ ಪಾವನನ ಲೋಕಾವನನ ದೇವಲೋಚನ ರಾಮನನುನ ಭವಿಸುತ್ತ ನಿರುದೇವಿದದಿ ಭಾವಿಸುತ್ತ ನಿರುದೇವಿದದಿದು ಶ್ರೀವನಾಜ್ಞೆಯ ದೈವವಾನದ ಸಂದೇಹ ಬಿಡು ಮಾತೆ ವಸುಧರಾ ಸುತೆ ವೃಂದಾರಕ ಸುಮಾನಿತೆ. ಅಮ್ಮ, ಸಂಶಯವನ್ನು ಬಿಟ್ಟು ನನ್ನನ್ನು ನಿಮ್ಮ ಮತ್ತು ಶ್ರೀರಾಮಚಂದ್ರನ ನಿಜವಾದ ಪಾದಸೇವಕರನ್ನು ತಿಳಿಯಮ್ಮ. ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ಹೇಳಬಲ್ಲೆಯಾ? ಅಮ್ಮ, ಹೇಳುವಮ್ಮ. ದಶರಥ ನೃಪಾಲಂಗೆ ಹಿರಿತನು ಜತಾನಾಗಿ ದಶರಥ ನೃಪಾಲಂಗೆ ಹಿರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿ ವಿಶ್ವಾಮಿತ್ರಗೆ ಪ್ರಿಯ ಶಿಷ್ಯನಾಗಿ ರಾಮ ರಾಮ
ಲಕ್ಷ್ಮಣನೊಡನೆ ನನಗೆ ಹೈತಂದು ಅನುಜ ಲಕ್ಷ್ಮಣೊಡನೆ ನನಗೆ ಹೈತಂದು ವಿಕಟ ಧನುಜರೆ ಕೊಂದು ಮೊರೆದ ಕಲ್ಯನಂದು ರಾಮ ರಾಮ ಮಿಥಿಲೆಯೋ ಪುರಮಟ್ಟು ಶಿವಧನುವ ಮುರಿದಿಟ್ಟು ಮೈ ತಿಲೆಗೆ ಕರೆ ಕೊಟ್ಟು ಪರಶು ಗರ್ವವ ಸುತ್ತ ನಮ್ಮ ರಾಮ ರಾಮ ಪಿತೃವಾಕ್ಯವ ಸಹಿದೆ ಪಿತೃವಾಕ್ಯವ ಸಹಿದೆ ರತಿ ಅನುಜ ಸಹಗರಿದೆ ಮನವನದಿ ಪರಿತಪಿದೆ ಪಂಚವಟಿಯೋಳ್ ನೆಲೆಸಿದ ರಾಮ ರಾಮ ಶೂರ್ಪಣಖ ಭಂಗದಲ್ಲಿ ಸ್ವರ್ಣ ಮೃಗದಲ್ಲಿ ಸೀತಾಪಹರಣದಲ್ಲಿ ಸೀತಾಪಹರಣದಲ್ಲಿ ತನು ಬಳಲಿ ತಲ್ಲಣಿಸಿದ ನಮ್ಮ ರಾಮ 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 ಸುಗ್ರೀವ ಸಖನಾಗಿ ಸುಗ್ರೀವ ಸಖನಾಗಿ ಹೇ ಹನುಮತಿಂಕರನಾಗಿ ನಿಮ್ಮಯ ಶೋಧನೆಗಾಗಿ ಎನ್ನಮ್ಮ ನಿಮ್ಮಯ ಶೋಧನೆಗಾಗಿ ಕಳುಹಿದ ನಮ್ಮ ರಾಮ 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 ಬಹಳ ಸಂತೋಷ ಆಂಜನೇಯ. ನನ್ನ ಸ್ವಾಮಿಯ ಶುಭಲಕ್ಷಣಗಳನ್ನು ಒಂದು ವರ್ಣಿಸಬಲ್ಲೇನು? ಅಮ್ಮ, ಶ್ರೀರಾಮಚಂದ್ರನ ಶುಭಲಕ್ಷಣಗಳನ್ನು ವರ್ಣಿಸಲು 2000 ನಾಲಿಗೆಯುಳ್ಳ ಆದಿಶೇಷನಿಂದಲೂ ಅಸದಳಮಾಗಿರುವಾಗ, ಅಲ್ಲದೆ ವೇದ ಪುರಾಣ ಇತಿಹಾಸಗಳೆಲ್ಲವೂ ರಾಮ ರಾಮ ಎಂದು ಹೊಗಳುತ್ತಿರುವಾಗ ಮರ್ಕಟನಾದ ನಾನೇನು ವರ್ಣಿಸಲು ಸಾಧ್ಯವೇ ಅಮ್ಮ? ತಿಳಿದ ಮಟ್ಟಿಗೆ ವಿಜ್ಞಾಪಿಸುವನಮ್ಮ. ಶ್ರೀರಾಮನ ಶುಭಲಕ್ಷಣಗಳನ್ನು ಸಾಮುದ್ರಿಕಾದಲ್ಲಿ ಕೇಳಲ ಸದಳವು ಮಾದ ಶ್ರೀರಾಮನ ಶುಭಲಕ್ಷಣಗಳು ಸಾಮುದ್ರಿಕಾದಲ್ಲಿ ಕೇಳಲ ಸದಳವು ಮಾದ ಈ ಭೂಮಿಯ ಪುತ್ತವನೇ ಅದರಳವಮ್ಮ ಈ ಭೂಮಿಯ ಪುತ್ತಮಗೆ ಅದರಳವು ಮಾತ ಈ
ಭೂಮಿಯ ಪೊತ್ತ ಬಗೆಯದಳವು ಮಾತಾ ಪಾಮರ ಮರ್ಕಟನು ನಾನೇನಬಲ್ಲೆನು ಬಣ್ಣಿಸಲು ಜನನೀ ಚೆಲುವನು ಅಮ್ಮೈದ ಇಂಥ ಚೆಲುವನೆ ಅಮ್ಮೈದ ರಾಮನೂರಿಂಥ ಚೆಲುವನೆ ಅಮ್ಮೈದ ಸೆಳಮ್ಮದಾಡೆ ಎಂಥ ಚೆಲುವನೆ ಅಮ್ಮೈದ ಸೆಳಮ್ಮದಾಡೆ ಚೆಲುವನೆ ಅಮ್ಮಯ್ಯ ಸಾಮದಾನ ಪ್ರೇಮ ನಿರುಪಮ ಸಾಮ ಸಾಗ ಪ್ರೇಮ ನಿರುಪಮ ಸಾಮದಾನ ಪ್ರೇಮ ನಿರುಪಮ ರಾಮ ರಘುಗುಣ ಸೋಮನಮ್ಮ ರಾಮ ರಘುಗುಣ ಸೋಮನಮ್ಮ ರಾಮ ಭೂಜಿತ ಚೆಲುವನೆ ಅಮ್ಮಯ್ಯ ನೀಲಮಣಿಗಳ ತಾರಕೂಡಲ ಧಾರ ನೋಡಲು ಬಾಲಚಂದ್ರನು ನೀಲ ಮಣಿಗಳ ತಾಲ ಕುಂತಲ ಜಾಲ ನೋಡಲು ಬಾಲಚಂದ್ರ ನೀಲ ಮಣಿಗಳ ಸಾಲ ಕುಂತಲ ಜಾಲ ನೋಡಲು ಬಾಲಚಂದ್ರ ನೀಲ ಮಣಿಗಳ ಸಾಲ ಕುಂತಲ ಜಾಲ ನೋಡಲು ಬಾಲಚಂದ್ರನು ಹೋಲುತ್ತಿರುವುದು ಹಾಲ ಭಾಗ ಹೋಲುತ್ತಿರುವುದು ಬಾಲ ಭಾಗ ಹೋಲುತ್ತಿರುವುದು ಬಾಲ ಭಾಗ ಹೋಲುತ್ತಿರುವುದು ಬಾಲ ಭಾಗ ವಿಶಾಲವಕ್ಷವು ಕಮಲಾತೆ ವಿಶಾಲ ವಕ್ಷವು ಕಮಲಾತೆ ಚೆಲುವನೆ ಅಮ್ಮೈಜ ಚೆಲುವನೆ ಅಮ್ಮೈಜ ಚೆಲುವನೆ ಅಮ್ಮೈಜ. ಮಾರುತಿ ಬಹಳ ಸೊಗಸಾಗಿ ನುಡಿದೆ. ಆದರೂ ಲಕ್ಷ್ಮಣನ ವರ್ಣನೆಯನ್ನು ಒಮ್ಮೆ ಮಾಡುವೇನು? ಅಮ್ಮ, ದೇಹವು ದೇಹಚ್ಛಾಯೆಯನ್ನು ಅನುವರ್ತಿಸಿಕೊಂಡಿರುವಂತೆ ಸದಾ ರಾಮಧ್ಯಾನದಲ್ಲಿ ನಿರತರಾಗಿರುವ ಲಕ್ಷ್ಮಣ ಸ್ವಾಮಿಯವರನ್ನು ವರ್ಣಿಸಲು ಸಾಧ್ಯವಿಲ್ಲ ತಾಯಿ. ಮಾರುತಿ, ಈ ಘನತ್ರವಾದ ವಿದ್ಯೆಯನ್ನು ನೀನು ಯಾರಲ್ಲಿ ಕಲಿತೆ? ಅಮ್ಮ ಹೇಳುವೆನು. ನಿನ ಮುಖ ಸುರರಲ್ಲಿ ವಿನಯದಿ ಕಲಿತೆನು ಘನತರ ವಿದ್ಯೆಗಳನ್ನೆಲ್ಲ ನಿನ ಮುಖ ಸುರರಲ್ಲಿ ವಿನಯದಿ ಕಲಿತೆನು ಘನತರ ವಿದ್ಯೆಗಳನ್ನೆಲ್ಲ ಮಹದಾಗಲು ಬಲ್ಲೆ ಮಹದಾಗಲು ಬಲ್ಲೆ ಅಣು ಮಹದಾಗಲು ಬಲ್ಲೆ ನಮ್ಮ ಅಣು ಮಹದಾಗಲು ಬಲ್ಲೆನು ಹನುಮಂತ ನಿಮ್ಮ ನಾಮಧೇಯ ಶುಭಾಂಗಿ ಶುಭಾಂಗಿ. ಜನನಿ, ಇಂದ್ರಾದಿ ಸುರರಲ್ಲಿ ಐಂದ್ರವ್ಯಾಕರಣ ಮೊದಲಾದ ವಿದ್ಯೆಗಳೆಂದು ಕಲಿತು ಆಗಮ ಉಪನಿಷತ್ತುಗಳು ಕಲಿಯಬೇಕೆಂದು ಮೋದದಿಂದ ಸೂರ್ಯದೇವನನ್ನು ಪ್ರಾರ್ಥಿಸಲು
ಸೂರ್ಯದೇವನಾದರೂ ಎಲೆ ಹನುಮಂತನೇ, ನಿಂತಲ್ಲಿ ನಿಲ್ಲದಂತೆ ಚರಿಸುವ ನಾನು ನಿನಗೆ ಈ ವಿದ್ಯೆಗಳನ್ನು ಹೇಗೆ ಹೇಳಲಿ ಎಂಬುದಾಗಿ. ಅಮ್ಮ, ಆಗ ನನ್ನ ಚಾತುರ್ಯದಿಂದ ಸೂರ್ಯನ ಉದಯಾದ್ರಲ್ಲಿ ಒಂದು ಪಾದ, ಅಷ್ಟಾಮುದಿಯಲ್ಲಿ ಒಂದು ಪಾದವನ್ನು ನೆಲೆಗೊಳಿಸಿ ಈ ನನ್ನ ಎರಡೂ ಕರ್ಣದ್ವಯಗಳನ್ನು ಕೊಟ್ಟು ಆಲಿಸುತ್ತಾ ಈ ವಿದ್ಯೆಗಳನ್ನೆಲ್ಲ ಕಲಿತನು ಮಾತೆ. ಮಾರುತಿ, ನೀನು ಸಮುದ್ರಲಂಘದ ಕಾಲದಲ್ಲಿ ಯಾವ ರೂಪವನ್ನು ಧರಿಸಿದ್ದೆ? ಪುನಃ ರೂಪವನ್ನು ಧರಿಸಬಲ್ಲೆ ಏನು? ಅಮ್ಮ, ಧರಿಸುವೆನು, ಆದರೆ ತಾವು ಭಯಪಡಲಾಗದು ಅಮ್ಮ. ಹಾಗೆ ಆಗಲಿ, ನಡೆಸಿಕೊಡು ಮಾರುತಿ. ಮಾರುತಿ, ಈ ಘೋರ ರೂಪವನ್ನು ನಾನು ನೋಡಲಾರೆನು. ನೀನು ನಿನ್ನ ಸೌಮ್ಯ ರೂಪವನ್ನೇ ಧಾರಣ ಮಾಡು. ಅಮ್ಮ, ಬೇಡವೇ ಮಾತೆ ಮಾನಿತೆ ಅದಗೆ ಶುಭಾನಿದೆ ಬೇಡವೇ ಮಾತೆ ಮಾನಿತೆ. ಅಮ್ಮ, ನಾನು ಮೊದಲೇ ಹೇಳಲಿಲ್ಲವೇ ತಾಯಿ ಭವಪಡುವಿರಿ ಎಂದು? ಅದಿರಲಿ ಮಾರುತಿ, ನೀನು ಯಾವ ಆಶ್ರಮದಲ್ಲಿ ನಿರತನಾಗಿರುವೆ? ಅಮ್ಮ, ರಮಣೀಯಮಾದ ಪ್ರಥಮಾಶ್ರಮದುಳಿಗೆ ನಮ್ಮ ನಿಮ್ಮ ರಮಣರ ದಯದೇ. ರಮಣೀಯಮಾದ ಪ್ರಥಮಾಶ್ರಮದುಳಿಗೆ ನಮ್ಮ ನಿಮ್ಮ ರಮಣರ ದಯದೇ. ಅಮರಾರಿ ಸಮುದಯಗಳ ಅಮರಾರಿ ಸಮುದಯಗಳ ದೃಢದೋದೆನು ಜನನೀ. ಅಮ್ಮ ಜನನಿ, ಬ್ರಹ್ಮಚರ್ಯೆ, ಗೃಹಸ್ಥ, ವಾನಪ್ರಸ್ಥ ಸನ್ಯಾಸಗಳೆಂಬ ಚತುರಾಶ್ರಮದಲ್ಲಿ ಸುಮಹಿತವಾದ ಪ್ರಥಮಾಶ್ರಮ ಅಂದರೆ ಬಾಲ ಬ್ರಹ್ಮಚಾರಿಯಾಗಿರುವೆ ನಮ್ಮ. ಅದಿರಲಿ ಮಾರುತಿ, ಆ ಆಶ್ರಮವನ್ನು ವಿವರವಾಗಿ ಹೇಳಬಲ್ಲೆ ಏನು? ಅಮ್ಮ, ಹೇಳು ಅಮ್ಮ. ಪಾಮರನ ವಿಜ್ಞಾಪನೆಯನ್ನು ಪ್ರೀತಿಯಿಂದ ಆಲಿಸಬೇಕು. ಶ್ರೀರಾಮ ಚರಣ ಕಮಲ ಭ್ರಮರಾಯಮಾನನಾಗಿ ಆರ್ಯರಾದ ಮರೀಚಿ ಕಶ್ಯಪಾದಿಗಳಿಗೆ ಕ್ರಮದಿಂದ ಅನುಗಮಾದ ಶ್ರೀಮದ್ ಭಾಗವತ ಸಂಪ್ರದಾಯಗಳಿಂದ ಪರಿಪೂರ್ಣನಾಗಿ ವರ್ಣೋಚಿತವಾದ ಗೋತ್ರ, ಸೂತ್ರ, ಶಾಖ, ಬ್ರಾಹ್ಮಣ್ಯಾದಿಗಳನ್ನು ವಹಿಸಿ ಕಡಿಸೂತ್ರ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೂರ್ಯಾದಿ ದೇವತೆಗಳನ್ನೇ ಅಧಿದೇವತೆಯನ್ನಾಗಿ ನಿರ್ಧರಿಸಿ ಪುರಾಣ ಪ್ರಸಿದ್ಧವಾದ ಬ್ರಹ್ಮಚರ್ಯೆ, ಗೃಹಸ್ಥ, ವಾನಪ್ರಸ್ಥ ಸನ್ಯಾಸಗಳೆಂಬ ಚತುರಾಶ್ರಮದಲ್ಲಿ ಸುಮಹಿತವಾದ ಪ್ರಥಮಾಶ್ರಮ ಚಿಹ್ನೆಯಾಂತು ಅಂದರೆ ಉಪವೀತನಾಗಿ ಶಿಖಾ ಯಜ್ಞೋಪವೀತವನ್ನು ವಹಿಸಿ ಕಟಿಸೂತ್ರ, ಕೌಪೀನ, ಶುಭ್ರವಸ್ತ್ರ, ಫಾಲಾಶಾದಿ ದಂಡ, ದ್ವಾದಶೋರ್ಧ್ವಪುಂಡ್ರ, ತುಳಸಿ, ನಳಿನಾಕ್ರಮಾಲೆಗಳನ್ನು ತನ್ಮಂತ್ರಗಳಿಂದ ಧರಿಸಿ ಏಕಕಾಲ ಸ್ನಾನ, ಉದಯಾಸ್ತಮಾನ ಸಂಧ್ಯಾವಂದನ, ಪಿತೃಮಾತೃ ಸೇವೆ, ಬಾಂಧವ್ಯ ಮೈತ್ರಿ, ಗುರುಕುಲವಾಸ, ವೇದಾಧ್ಯಯನ, ಇಂದ್ರಿಯ ನಿಗ್ರಹ, ಆಚಾರ್ಯ ಪರಿಚರ್ಯೆ, ವಿದ್ವಜ್ಜನೋಪಾಸ್ತಿ, ಆಚಾರ್ಯ ಪರಿಚರ್ಯೆ, ನಿತ್ಯ ನೈಮಿತ್ಯ ಕರ್ಮಾನುಷ್ಠಾನವುಳ್ಳಾತನಾಗಿ ಸೃಚ್ಛಂದನ, ತಾಂಬೂಲ, ವನಿತಾದಿ ಪಾದಕಾದಿಗಳಿಲ್ಲದೆ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳನ್ನು ಬಿಟ್ಟು ಬ್ರಹ್ಮ, ಕ್ಷತ್ರಿಯ, ವೈಶ್ಯರಲ್ಲಿ ಕ್ರಮವಾಗಿ ಸಿದ್ಧಾನ್ನ, ಘೃತಾನ್ನ ಆದಿಗಳನ್ನು ಪತಿವ್ರತೆಯಾದ ಸುವಾಸರಿನಿಂದಲೂ ಕರ್ಮಲೋಪವಿನಿಂದ ಗೃಹಸ್ಥರಿಂದಲೂ ಭವಾನ್ ಭಿಕ್ಷಾನ್ ಧಾತುನ್ ಎಂದು ಯಾಚಿಸಿ ಪಂಚಾಷ್ಟಗೇಹಿಯಲ್ಲಿ ಯಥಾಲಾಭ ತೃಪ್ತಲಾಗಿ ಖರಚರಣಾದಿಗಳನ್ನು ತೊಳೆದು ತ್ರಿರಾಚಮನಗೈದು ಆಮೇಲೆ ಆ ಭಿಕ್ಷಾನ್ನವನ್ನು ಶ್ರೀಮದ್ ಆಚಾರ್ಯಂಗೆ ಸಮರ್ಪಿಸಿ ಮರಳಿ ತನುಜ್ಞತಾಂ ಪಡೆದು ಪೂರ್ವೋತ್ತರ ದಿಕ್ಕಭಿಮುಖನಾಗಿ ಕುಳಿತು ಬಳಿಕ ಪ್ರೋಕ್ಷಣ ಪರಿಶೇಚನಾ ನಂತರದಲ್ಲಿ ಚಿತ್ರಬಲಿಯುಕ್ತನಾಗಿ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ ಎಂಬ ಮೊದಲಾದ ಪ್ರಾಣಾಹುತಿಗಳನ್ನು ಕೊಟ್ಟು ಬಳಿಕ ಕವಣ ಗಣ ಇಲ್ಲದೆ ಯಥೇಚ್ಛವಾಗಿ ಭೋಜನಂಗೈ ಸ್ವಶಾಖಾದಿ ವೇದಾಗಮ ಮಂತ್ರ ನಿಯಮ ಅಧ್ಯಯನ ದೀಕ್ಷಿತನಾಗಿ ಇತರ ಮಂತ್ರಾನುಷ್ಠಾನದಲ್ಲಿ ಲೌಕಿಕ ಆಧ್ಯಾತ್ಮಿಕಾದಿ ಶಾಸ್ತ್ರಾಭ್ಯಾಸ ಮಾಡುತ್ತಾ ಜ್ಞಾನ ತಪಸ್ಸಂಪತ್ತಿನಿಂದ ಬ್ರಹ್ಮಚರ್ಯ ವ್ರತಮಂ ಪ್ರೋಕ್ಷಿಸಿ ಗಾಯತ್ರಿ ಜಪನಿರತನಾಗಿ ಅಶೌಚಾದಿಗಳಿಂದ ಶುಚನಾಗದೆ
ಸಂಪ್ರದಾಯಗಳನ್ನು ತಿಳಿದು ವರ್ತಿಪದಾಗಿ ಗುರು ಪತ್ನಿ ಸುತರಂ ಸತ್ಕರಿಸುತ್ತ ಉಪಾಕೇತ ಸಜ್ಜನಗಳಿಂದ ವೇದ ಚಂದಗಳನ್ನು ಸವೀರ್ಯವನ್ನಾಗಿ ಮಾಡಿ ಪ್ರಜಾಪತಿ ವ್ರತಯೋಗ್ಯತೆಯಿಂದ ಗಾಯತ್ರಿ ಬ್ರಹ್ಮಚರ್ಯೆ, ವೈದಿಕ ಬ್ರಹ್ಮಚರ್ಯೆ, ನೈಷ್ಠಿಕ ಬ್ರಹ್ಮಚರ್ಯೆ ಮೊದಲಾದ ಆಚಾರ್ಯ ಚತುರ್ವಿಧದಲ್ಲಿ ಸ್ವಭಾವ ಸಿದ್ಧವಾದ ಬಾಲ ಬ್ರಹ್ಮಚಾರಿಯಾಗಿ ತೀರ್ಥ ಸ್ನಾನ ಶೀಲಾದಿಗಳಿಂದ ಕಾಲಯಾಪನೆ ಮಾಡುತ್ತಾ ಶ್ರೀಲತಾಂಗಿಯಾಗಿರುವ ನಿಮ್ಮ ರಮಣನ, ನಮ್ಮ ಸ್ವಾಮಿಯ ನೂತನ ಸ್ವರೂಪಿಯಾದ ನನ್ನನ್ನು ಬಾಲ ಬ್ರಹ್ಮಚಾರಿ ಎಂದು ಕರೆಯುತ್ತಾರೆ. ಮಾರುತಿ, ನೀನು ಎಷ್ಟೇ ಹೇಳಿದರೂ ನನಗೆ ನಂಬಿಕೆ ಸಾಲದಾಗಿರುವುದು. ನಾನೇನು ಮಾಡಲಿ? ಅಮ್ಮ, ಮಾಯಾವಿಗಳಾದ ರಾಕ್ಷಸನ ನಡುವೆಯೂ ಸಿಲುಕಿ ಮಾಡುತ್ತಿರುವ ಯಾರೊಬ್ಬರಿಗೂ ನಂಬಿಕೆ ಉಂಟಾಲಗ. ಅಮ್ಮ, ಇದು ಶ್ರೀರಾಮನ ಅಂಗುಲ್ಯಾಭರಣವನ್ನು ತಂದಿರುವನು. ಜನನೀ ಇದೋ ಶ್ರೀರಾಮನ ಘನ ಮುದ್ರಿಕೆ, ಜನನೀ ಇದು ರಾಮಚಂದ್ರನ ಘನ ಮುದ್ರಿಕೆ, ವಿನುತ ರಾಮ ನಾಮ ಪ್ರಚುರ್ನೋ ಮನದನು ಮಾನವ ತೊರೆದು ನಿಮ್ಮ ಮನದನು ಮಾನವ ತೊರೆದು ಅನುವಿಲ್ದ ಸ್ವೀಕರಿಸುವುದು ಮಹತೇ ಸುನೀತೆ ರಾಘವದೈತೆ. ಆಹಾ, ತುಂಗಾನಂದ ಪ್ರದೀಪ ಮಾರುತಿ, ಈ ಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹಾ ಉಪಕಾರವನ್ನು ಮಾಡಿದೆ. ಇದರ ಪ್ರತಿಯಾಗಿ ನಿನಗೆ ಉಪಕಾರವನ್ನು ಮಾಡೋಣವೆಂದರೆ ನಾನು ಅಸಕ್ತಳಾಗಿರುವೆ. ನಾನೇನು ಮಾಡಲಿ? ಪ್ರಿಯ ರಾಮ ಸಂದರ್ಶನ ಮಾಡದ ಕುರಿತಾಗಿ ಎನ್ನಪ್ಪ ಶ್ರೀರಾಮಚಂದ್ರನಿಗೆ ಅರ್ಪಿಸಲು ಯಾವುದಾದರೂ ಒಂದು ಕುರುಹನ್ನು ದಯಪಾಲಿಸಬೇಕಮ್ಮ. ಮಾರುತಿ, ನಾನು ಬರುವಾಗಲೇ ನನ್ನ ಆಭರಣಗಳೆಲ್ಲವನ್ನು ಬಿಟ್ಟು ಬಂದೇನಲ್ಲ, ಏನು ಮಾಡಲಿ? ಶ್ರೀರಾಮಚಂದ್ರರು ತಮ್ಮಲ್ಲಿ ಚೂಡಾರತ್ನ ಬೀರುವುದು ಎಂದು ಹೇಳಿದ್ದರಲ್ಲಮ್ಮ. ಮರೆತಿದ್ದೆ ಮಾರುತಿ, ಇದು ಸ್ವೀಕರಿಸು. ಮಾರುತಿ, ಇನ್ನೊಂದು ತಿಂಗಳ ಅವಧಿಯೊಳಗೆ ನನ್ನನ್ನು ಈ ರಾಕ್ಷಸರ ಬಂಧದಿಂದ ವಿಮುಕ್ತಳನ್ನಾಗಿ ಮಾಡುವಂತೆ ಹೇಳು. ಇಲ್ಲವಾದರೆ ಈ ಸೀತೆಯ ದರ್ಶನ ಪರಲೋಕದಲ್ಲಿ ಎಂದು ತಿಳಿಸಿ. ಚಿಂತಿಸಬೇಡಿ ತಾಯಿ, ಕ್ಷಿಪ್ರದಲ್ಲಿಯೇ ಶ್ರೀರಾಮಚಂದ್ರನ ಬಳಿಯನ್ನು ಸೇರುವಿರಿ. ಅಮ್ಮ, ಚಿಂತಿಸುವುದೇಕೆ? ಅಮ್ಮ, ನನ್ನದೊಂದು ವಿಜ್ಞಾಪನೆ ಇರುವುದಮ್ಮ. ಏನು ಮಾರುತಿ? ಅಮ್ಮ, ತಮ್ಮ ಸಂದರ್ಶನವಾಗುವ ತನಕ ನಾನು ಆಹಾರಗಳನ್ನು ಭಂಜಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದೆ. ಅಮ್ಮ, ತಮ್ಮ ದರ್ಶನವಾದ ಕೂಡಲೇ ನನ್ನ ಕುಕ್ಷಿಬಾಧೆಯು ಬಹಳವಾಗಿ ಪೀಡಿಸುತ್ತಿರುವುದಮ್ಮ. ಅಮ್ಮ, ಇಲ್ಲಿ ಕಾಣುವ ಒಂದೆರಡು ವೃಕ್ಷಗಳಲ್ಲಿ ಫಲಗಳನ್ನು ಭಂಜಿಸಲು ಅಪ್ಪಣೆ ಆಗಬೇಕಮ್ಮ. ಮಾರುತಿ, ಇಲ್ಲಿ ರಾಕ್ಷಸರು ಕಾವಲಿರುವರು. ಅವರುಗಳು ಬಹಳ ಕ್ರೂರಿಗಳು. ಯಾವ ಗದ್ದಲವನ್ನು ಮಾಡದಂತೆ ಫಲವನ್ನು ತಿಂದು ಹೋಗಬೇಕು. ಅಮ್ಮ, ರಾಕ್ಷಸರು ನನ್ನನ್ನು ತಂಟೆ ಮಾಡಿದರೂ ನಾನು ಅವರ ತಂಟೆಗೆ ಹೋಗಲಾಗನಮ್ಮ. ಅಮ್ಮ, ಕಪಿಗಳು ಭಂಜಿಸುವುದನ್ನು ತಾವು ನೋಡಬಾರದು. ಸ್ವಲ್ಪ ಮರೆಯಾಗಬೇಕಮ್ಮ. ಹಾಗೆ ಆಗಲಿ. ಶ್ರೀರಾಮ ರಾಮ ರಘುರಾಮ ರಾಮ ಸೀತಾ ರಾಮ ರಾಮ
ರಾಮ ರಾಮ ರಘುರಾಮ ರಾಮ ಸೀತಾರಾಮ ರಾಮ ಸೀತಾರಾಮ ರಾಮ ಸೀತಾರಾಮ ರಾಮ ಸೀತಾರಾಮ ರಾಮ ಸೀತಾರಾಮ ರಾಮ. ಇಂದ್ರನ ವನದಂತೆ ಈ ವನವಂತೆ ಅಂದಮಾಗಿರುವ ಈ ವನವನ್ನು ಕೆಡಿಸಿದರೆ ಕೋಪಗೊಂಡ ರಾವಣನು ಯುದ್ಧಕ್ಕೆ ಬರುವನು. ಆಗ ಅವನ ಬಲಾಬಲಗಳನ್ನು ತಿಳಿಯುವನು. ಜೈ ರಘುವೀರ ಸಮರ್ಥ. ಕೋಣಗಳನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿರುವರು. ಬ್ರಹ್ಮಾಸ್ತ್ರ ಸಾಮಾನ್ಯ ಸಗ್ಗದ ಈ ತೇಜೋವಿರಾಜಮಾನನಾಗಿ ಕೊಂಗಸುತ್ತಿರಲ್ಲ. ಹಿಂದೆ ನಾನು ಕೈಲಾಸ ಪರ್ವತ ನೆತ್ತಿ ಚೆಂಡಾಡಿದಾಗ ನನ್ನನ್ನು ಬೆಚ್ಚಿ ಬೆದರಿಸಿ ಶಾಪವಿತ್ತ ನಂದೀಶ್ವರನವನಾಗಿರಬಹುದೇ? ಇಲ್ಲ ಓ ಕೋಣಯ, ನೀನು ಸುತ್ತಲೂ ಯಾರಿಗಾಗಿ ಅರಸುತ್ತಿರುವೆಯ? ಈ ಸಭೆಯಲ್ಲಿ ರಾವಣನೆಂಬುವನು ಯಾರು ಮಹಾಶಯ? ಇದು ಶಿವಶರಣ ಕನಕ ಲಂಕೇಶ್ವರ ರಾವಣ ಸಾರ್ವಭೌಮನು ನಾನೇ. ಜೈ ರಘುವೀರ ಸಮರ್ಥ. ರಾವಣೇಂದ್ರ, ರಾಮರಾಯ ಭಾರಿಯ ಪ್ರಣಾಮಗಳನ್ನು ಸ್ವೀಕರಿಸು. ನಾನಾರೆಂಬುದು ನಿನಗೆ ಈಗಾಗಲೇ ಅರಿವಾಗಿರಬಹುದು. ಅಂಜನಾ ಸಂಜಾತನಾಗಿ ವಾಯುಪುತ್ರನೆಂದಿರಿಸಿ ಬದುಕಿ ಬಾಳುತ್ತಿರುವ ಹಂಪೆಯ ಹಮ್ಮೀರನಾದರೂ ನಿನಗೆ ಕೆಲವು ಹಿತೋಕ್ತಿಗಳನ್ನು ಹೇಳ ಬಯಸುವ ನಿನ್ನ ಮಿತ್ರನೂ ಹೌದು. ವಾನರರೊಡನೆ ಮಿತ್ರತ್ವವಾಗಲಿ ಭ್ರಾತೃತ್ವವನ್ನಾಗಲಿ ಬಯಸಿ ಬಾಳತಕ್ಕವನು ಆ ನಿನ್ನ ಕೋದಂಡರಾಮನೇ, ಪರಂತು ಈ ರಾವಣೇಶ್ವರನಲ್ಲ. ಈ ನಿನ್ನ ಪ್ರತಿಷ್ಠೆಯೇ ನಿನಗೆ ಕಾರಣೀಭೂತವಾದ ಮೃತ್ಯು. ಮೂರ್ಖ ಮೃತ್ಯು ದೇವತೆ ನನ್ನ ಅಂಗೈ ರಂಗಭೂಮಿಯಲ್ಲಿ ನರ್ತಿಸುವ ನೃತ್ಯಗಾತಿ. ಹಾಗಾದರೆ ನಿನ್ನ ಅಂಗೈಯಲ್ಲಿಯೇ ಇದೆ ನಿನ್ನ ಭಾಗದ ಅಪಮೃತ್ಯು, ಅಪಜಯ. ಈ ಕನಕಲಂಕೇಶ್ವರನಿಗೆ ಅಪಜಯದ ಪರಿಚಯವೇ ಇಲ್ಲ. ಹಾಗಾದರೆ ಅನೇಕ ಬಾರಿ ಅಪಜಯವನ್ನು ಹೊಂದಿರುವ ರಾವಣನ ಇತಿಹಾಸವನ್ನು ಕೇಳಿವರನಲ್ಲ, ಆ ರಾವಣನಾರು? ವೃಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಗರ ಲಕ್ಷವಿದಿರೆ. ವೃಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಗರ ಲಕ್ಷವಿದಿರೆ. ಅಕ್ಷವರದಿಂದ ನೆನೆಸಿ ರಾಕ್ಷಸದ ಮಾರಾವಣೆ ನಾನಾರು ನೀ ಬಲಯ ಕೋಡಗ ಕೇಳೋ ನಾನಾರು ನೀ ಬಲಯ. ಸರ್ವಶಕ್ತ ಮನೋಗಿಂಗ ಸರ್ವಶತ್ರು ಮನೋಭಯಂಕರ. ಸರ್ವಶಕ್ತಿ ಮಹೇಶ ಗಿಂಗರ್ ಸರ್ವಶತ್ರು ಮನೋಭಯಂಕರ. ಸರ್ವರಾಕ್ಷಸ ವೀರ ದುರವ ಸಾರ್ವಭೌಮಗೆ ಶೋಭ ನಾನಾರು ನೀ ಬಲಯ ಕೋಡಗ ಕೇಳೋ ನಾನಾರು ನೀ ಬಲಯ. ಅಯ್ಯ ಬಹಿ ರಾವಣನಲ್ಲಿ ಯಾರಾದರೊಬ್ಬರಿರಬಹುದು. ಸುಳ್ಳು. ಮಾತು ಮಾತಿಗೂ ಪ್ರಚಂಡ ರಾವಣ ಎಂಬ ಜಂಬ ಕೊಚ್ಚುಕೊಳ್ಳುತ್ತಿರುವ ನೀನೇ ಅನೇಕ ಬಾರಿ ಅಪಜಯವನ್ನು ನೊಂದಿರುವ ರಾವಣನು. ರಾವಣೇಂದ್ರ, ಮರೆತಿದ್ದರೆ ನೆನಪು ಮಾಡಿಕೋ. ಕೈಲಾಸವನೆತ್ತಿ ತೋಳ್ಗಳು ಮುಳುಗಿವೆ, ಕೈಲಾಸವನೆತ್ತಿ ತೋಳ್ಗಳು ಮುಳುಗಿವೆ. ಅಡಿಯಲು ತಿರುಗಿ ಗೋಳಿಡುತ್ತಿದ್ದವನೇ ನೀನೇ ತಾನೆ, ಧೀರಜಿರೋಮಣಿ ನೀನೇ ತಾನೆ. ಹತ್ತು ತಲೆ ಹುಳುವೆಂದು ವಾಲಿಯು ನಿನ್ನ ತಂದು, ಹತ್ತು ತಲೆ ಹುಳುವೆಂದು ವಾಲಿಯು ನಿನ್ನ ತಂದು, ಅಂಗದನ್ನ ತೊಟ್ಟಿಲಿಗೆ ಕಟ್ಟಿನಲ್ಲಂದು ಜೋ 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 ಅಂಗದನ ತೊಟ್ಟಿಲಿಗೆ ಕಟ್ಟಿರಲ್ಲು ವೀರ ಶಿರೋಮಣಿ ನೀನೇ ತಾನೆ.
ಕಪಟರು ಪತಿ ಬಂದು ಸೀತೆಯ ಕದ್ದು ತಂದ ಕಪಟರು ಪತಿ ಬಂದು ಸೀತೆಯ ಕದ್ದು ತಂದ ಕುಕುಲ ಭೀಕರ ಚೋರಾಗ್ರೇಸರ ಕುಕುಲ ಭೀಕರ ಚೋರಾಗ್ರೇಸರ ಕಳ್ಳ ಸುಳ್ಳ ಕಳ್ಳ ಸುಳ್ಳ ಸುಂಟ ತುಂಟ ಭಜಕಂಠ ನೀನೇ ತಾನೆ ವೀರ ಶಿರೋಮಣಿ ನೀನೇ ತಾನೆ. ರಾವಣೇಂದ್ರ, ನೀನು ನಾವು ಮಾಡಿದ ಪರನಾರಿ ಶೌರ್ಯಕ್ಕೆ ನಿನಗೆಂತಹ ಪ್ರಾಯಶ್ಚಿತ್ತ ಕಾದಿದೆ ಬಲ್ಲೆಯ? ಆಂಜನೇಯ, ಕೊಡಬಾರದನ್ನೆಲ್ಲ ಕೊಟ್ಟು ಕೊಡಬಾರದನ್ನೆಲ್ಲ ಕೊಟ್ಟು ಕೊಡಬೇಕಾದನ್ನೆಲ್ಲ ಬಿಟ್ಟು ಕಾಲದ ಕೈ ನಿಮ್ಮದಂತೆ ನಿನ್ನ ಇಷ್ಟ ಬಂದಂತ ಸೃಷ್ಟಿಯ ಕಟ್ಟಾಳಿ ಕೇಕೆಯಾಗಿ ನಡೆಯುವ ಅಷ್ಟದಿಕ್ಪಾಲಕರಲ್ಲ ಈ ಮಹಾಬ್ರಾಹ್ಮಣ ಎಡಗಾಲ ಉಚ್ಚಿಡದಲ್ಲಿ ತ್ರಾಯಿ ಎಂದು ತಲೆಗೊಟ್ಟುತ್ತಿರುವಾಗ ಕೇವಲ ಪರನಾರಿ ಚೌರ್ಯದ ಪಾಪಚಾರಕ್ಕಾಗಿ ನನ್ನನ್ನು ನಿಮ್ಮಂತಹ ಕೋಟಿ ಕೋಟಿ ಕಿಷ್ಕಿಂದೆ ವಾರರಿಂದಾಗಲಿ ಶತಸಹಸ್ರ ಕೋಟಿ ಅಯೋಧ್ಯೆ ರಾಮ ಲಕ್ಷ್ಮಣರಿಂದಾಗಲಿ ನನ್ನನ್ನು ಶಿಕ್ಷಿಸಲು ಕಾಲಾಂತರದ ಕಲ್ಪನೆಯ ಸಾಧ್ಯವಾದರೂ ಕಾರ್ಯವೇ ರಾಮ ರಾಯಭಾರಿ. ರಾವಣೇಂದ್ರ, ನಿನ್ನೆ ಬಾಹುಬಲ, ನಿನ್ನೆ ಅಷ್ಟೈಶ್ವರ್ಯ, ನಿನ್ನೆ ದುರಹಂಕಾರ ನಿನ್ನ ಇಷ್ಟು ಕಾಲ ನಿನ್ನ ಬಳಿ ಇರುವುದೆಂದು ನೀನು ಬಲ್ಲೆಯ? ಅಂದರೆ ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೈವ ಎಂಬ ನಾಡಗಾದೆಗೆ ಅನುಗುಣವಾಗಿ ನನ್ನಪ್ಪ ಶ್ರೀರಾಮಚಂದ್ರನಿಂದ ಪಾದಪೂಜೆಯನ್ನು ಮಾಡಿಸಿಕೋ. ಅಂದರೆ ಅಶೋಕವನದಲ್ಲಿರುವ ಸೀತಾಮಾತೆಯನ್ನು ಕರೆತಂದು ಮಂಗಲ ಸ್ನಾನವನ್ನು ಮಾಡಿಸಿ ಈ ಸಭಾಂಗಣದ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ ಕಾಯ ವಾಚ ಮನಸ್ಸ ನಾನು ಮಾಡಿದ ಪರನಾರಿ ಚೌರ್ಯವು ಮಹಾಪರಾಧವಾಯಿತೆಂದು ರಾಮ ರಾಮ ಎಂದು ರಾಮದೂತನಾಗಿ ಬಂದಿರುವ ನನ್ನ ಕಾಲಿಗೆ ನಮಸ್ಕರಿಸಿ ಬಿಡು, ನಾನೇ ಕ್ಷಮಿಸಿ ಬಿಡುತ್ತೇನೆ. ಪ್ರಭು, ಶಾಂತರಾಗಿ. ರಾಯಭಾರಿಯಾಗಿ ಬಂದವರನ್ನು ರಾಕ್ಷಸದಿಂದ ಕೊಲ್ಲುವುದು ಚಕ್ರವರ್ತಿಯಾದ ತಮಗೆ ಸೂಕ್ತವಲ್ಲ. ಇದಕ್ಕೆ ಏನು ಶಿಕ್ಷೆಯನ್ನು ಮಾಡೋಣ? ಅಗ್ರಜ, ವಾನರ ಕುಲಕ್ಕೆ ಮುಖ್ಯ ಅಂಗವೆಂದರೆ ಲಾಂಗೋಲ, ಅದನ್ನು ವಿರೂಪಗೊಳಿಸಿದರಾಯಿತು. ಹಾಗಾದರೆ ತೈಲದಿಂದ ನೆನೆಸಿದ ವಸ್ತ್ರಗಳನ್ನು ಈ ಕೊಡಗನ ಬಾಲಕ್ಕೆ ಸುತ್ತಿ ಬೆಂಕಿಯನ್ನು ಹಚ್ಚಿಬಿಡಿ. ಅಲ್ಲದೆ ನಮ್ಮ ಲಂಕಾನಗರದ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಸಮುದ್ರಕ್ಕೆ ತಳ್ಳಿಬಿಡಿ. ಕೋದಂಡ ರಾಮ ವೇದಂಡ ಭಯಹರ ಕೋದಂಡ ರಾಮ ಕೋದಂಡ ರಾಮ ಕೋದಂಡ ರಾಮ ವೇದಂಡ ಭಯಹರ ಕೋದಂಡ ರಾಮ ಕೋದಂಡ ರಾಮ ಕೋದಂಡ ರಾಮ ವೇದಂಡ ಭಯಹರ ಕೋದಂಡ ರಾಮ. ರಾಜೀವನೇತ್ರ ರಮಣೀಯ ಗಾತ್ರ ಸೀತಾಕಣತ್ರ ಪಶುಪತಿ ಮಿತ್ರ ಕೋದಂಡ ರಾಮ ಕೋದಂಡ ರಾಮ ವೇದಂಡ ಭಯಗರ ಕೋದಂಡ ರಾಮ ಕೋದಂಡ ರಾಮ ಕೋದಂಡ ರಾಮ ವೇದಂಡ ಭಯಗರ ಕೋದಂಡ ರಾಮ. ಜಯ ರಘುವೀರ ಜಗದೇಕ ಶೂರ ಭಯದ ನಿವಾರ ಮತ್ತ ಜನ ಮಂದಾರ ದಶರಥ ಪುತ್ರ ಧನ್ಯ ಚರಿತ್ರ ಪಶುಪತಿ ಮಿತ್ರ ಪರಮ ಪವಿತ್ರ ದಶರಥ ಪುತ್ರ ಧನ್ಯ ಚರಿತ್ರ ಪಶುಪತಿ ಮಿತ್ರ ಪರಮ ಪವಿತ್ರ ಕೋದಂಡ ರಾಮ ಕೋದಂಡ ರಾಮ ವೇದಂಡ ಭಯಗರ ಕೋದಂಡ ರಾಮ. ರಾಮ
ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಏಜದನ್ಮದುಗ ನಿತ್ರಿತ ರಾಮ ಬ್ರಹ್ಮ ಜಮರ ಪ್ರಾರ್ಥಿತ ರಾಮ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಏಜದನ್ಮದುಗ ನಿತ್ರಿತ ರಾಮ ಬ್ರಹ್ಮ ಜಮರ ಪ್ರಾರ್ಥಿತ ರಾಮ ಹೇ ರಾಮ ಹೇ ರಾಮ ಸೀತಾರಾಮ ಹೇ ರಾಮ ಹೇ ರಾಮ ಸೀತಾರಾಮ ಹೇ ರಾಮ ಹೇ ರಾಮ ಸೀತಾರಾಮ श्रीमनोज्ञचारिते श्रीमनोज्ञचारिते भूमि जात भावसी श्रीमनोज्ञचारिते श्रीमनोज्ञचारिते ಎಲ್ಲಿಗೆ ಮನೋಕರೆ ಪಲ್ಲವಾರು ನಾಕರೆ ಎಲ್ಲಿಗೆ ಮನೋಕರೆ ಪಲ್ಲವಾರು ನಾಕರೆ ನಿಲ್ಲದನ ಮನವು ಬಾರೆ ಸೀತಾ ಸೀತಾ ನಿಲ್ಲದನ ಮನವು ಬಾರೆ ನಿಲ್ಲದನ ಮನವು ಬಾರೆ ನಿಲ್ಲದನ ಮನವು ಬಾರೆ ವಲ್ಲಭೆ ಸುಗುಣಾಕರೆ ವಲ್ಲಭೆ ಸುಗುಣಾಕರೆ भूमि जाते भामती श्रीमनोज्ञचारिते श्रीमनोज्ञचारिते भारे भामिनी मणि नीरे मारन रगी भारे भामिनी मणि नीरे मारन रगी निಲ್ಲದನ ಮನವು ಬಾರೆ सीता सीता सैरी से नान तुरानी सैरी से नान तुरानी निर्मंजुल कोकिलवाणी निर्मंजुल कोकिलवाणी भूमि जात भामती श्रीमनोज्ञचारिते श्रीमनोज्ञचारिते सीता ಸೀತಾನ್ವೇಷಣ ಕಾರ್ಯದಲ್ಲಿ ನಿರತರಾದ ಹನುಮ ನಳ ನೀಲ ಜಾಂಬುವ ಮೊದಲಾದವರು ಇನ್ನೂ ಬಾರಲಿಲ್ಲವಲ್ಲ. ಸಮರ್ಥ
ರಾಮಚಂದ್ರ ಮಾಂಬಾಲಯಾನಿ ಶ್ರೀಪತೆ ಅವತರಣ ರಾಮಚಂದ್ರ ಮಾಂಬಾಲಯಾನಿ ಶ್ರೀಪತೆ ಅವತರಣ ಸಕಲ ಲೋಕ ಗುಣಯ ಲೋಕ ತೊಳೆಗ ರಾಘವನ ನಾಥವನ ಚೀಲದನೆ ಸಕಲ ಲೋಕ ತೊಳೆಗ ರಾಘವನ ನಾಥವನ ಚೀಲದನೆ ನಿಖಿಲಾಸುರ ಗಮನೆ ಮುರಹರನೆ ನಿಖಿಲಾಸುರ ಗಮನೆ ಮುರಹರನೆ ರಾಮಚಂದ್ರ ಮಾಂಬಾಹೃದಯಾನಿ ಶ್ರೀಪದೆ ಅವತರಣ ಇಲಯ ಬಾಲಯ ಗೈದ ಪಾದವೋ 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 ಹೇಳಲ ಬ್ರಹ್ಮನ ನೈದ ನಾಮವೋ ಹೇಳಲ ಬ್ರಹ್ಮನ ನೈದ ನಾಮವೋ ರಾಮಚಂದ್ರ ಮಾಂಬಾಹೃದಯಾನಿಗೆ ಶ್ರೀಪದೆ ಅವಚರಣೋ ಶ್ರೀಪದೆ ಅವಚರಣೋ ಶ್ರೀಪದೆ ಅವಚರಣೋ ಶ್ರೀಪದೆ ಅವಚರಣೋ. ಪ್ರಭು ಮಾರುತಿ, ಹೋದ ಕಾರ್ಯವೇನಾಯಿತು? ರಾಮಚಂದ್ರ ಸೀತೆಯನ್ನು ಕಂಡೆಯ? ಕಂಡೆನು ಪ್ರಭು. ತಮ್ಮ ಅನುಗ್ರಹದಿಂದ ಸೀತಾಮಾತೆಯವರನ್ನು ಕಂಡು ಅವಿಜ್ಞಾನ ವಸ್ತುವಾಗಿ ಈ ಚೂಡಾರತ್ನವನ್ನು ತಂದಿರುವನು ಸ್ವಾಮಿ. ಸೀತಾ, ಈ ಚೂಡಾರತ್ನವನ್ನು ಕಂಡೊಡನೆ ನಿನ್ನನ್ನೇ ನೋಡಿದಷ್ಟು ನನಗೆ ಮಹದಾನಂದವಾಯಿತು. ಮಾರುತಿ, ಈ ನರನಿಗಾಗಿ ಇಡೀ ವಾನರ ಕುಲವೇ ದೀಕ್ಷಾಬದ್ಧರಾಗಿ ನಿಂತು ಮಾಡಿದ ಸೇವೆಗೆ ಏನನ್ನು ನುಡಿಯದ ಮೂಕ ಪ್ರೇಕ್ಷಕ ಈ ರಾಮ. ಮಾರುತಿ, ಶತಯೋಜನ ವಿಸ್ತಾರವಾದ ಆ ಶರತಿಯನ್ನು ದಾಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದ ನಿನಗೆ ಏನನ್ನು ನೀಡಲಿ ಹನುಮ? ಬೇರೇನು ಬೇಡಲಾರೆನು ಸ್ವಾಮಿ. ಸದಾ ತಮ್ಮ ಪಾದ ಸೇವೆ ಕೈಂಕರ್ಯ ಭಾಗ್ಯವನ್ನು ಅನುಗ್ರಹಿಸು ದಯಾನಿದೆ. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರಿ ವನಜಪವಾಂಡದೊಳಿಲ್ಲ ಹರಸಿ ನೋಡಲ ಹನುಮ. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರಿ ವನಜಪವಾಂಡದೊಳಿಲ್ಲ ಹನಸಿ ನೋಡಲ ಹನುಮ. ವಿನಯದಿ ದಶರಥನ್ ನೃಪಾಲಂಗೆ ನಾವು ನಾಲ್ವರು ಪುತ್ರರಿಗೆವೋ. ವಿನಯದಿ ದಶರಥನ್ ನೃಪಾಲಂಗೆ ನಾವು ನಾಲ್ವರು ಪುತ್ರರಿಗೆವೋ. ಹಿಂದಿನಾರಭ್ಯ ನೀನು ಐದನೆಯ ಪುತ್ರನೆಂದು ಭಾವಿಪೆವೋ. ಹಿಂದಿನಾರಭ್ಯ ನೀನು ಐದನೆಯ ಪುತ್ರನೆಂದು ಭಾವಿಪೆವೋ. ದಾಸನೀನಲ್ಲವೋ ದಾಸನೀನಲ್ಲವೋ ಹನುಮ. ದಾಸನೀನಲ್ಲವೋ ಎಮ್ಮನುಜನೀನಹುದೋ. ದಾಸಿಪಟ್ಟೆಯ
ಕೊಡುವೆ ಹನುಮ ಹನುಮ ಧನ್ಯನಾದನು ಪ್ರಭು, ಧನ್ಯನಾದನು. ರಾಮ ಜಯತು ಶ್ರೀ ರಾಮ ಸುನಾಮ. ರಾಮ ಜಯತು ಶ್ರೀ ರಾಮ ಸುನಾಮ. ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಫಲ ಪ್ರಧಾಮ ಜಯತು ಶ್ರೀ ರಾಮ ಸುನಾಮ. ರಾಮ ರಮ ರಮ ರಾಕ್ಷಸ ಭೀಮ. ರಾಮ ರಮ ರಮ ರಾಕ್ಷಸ ಭೀಮ. ರವಿ ಕುಲ ಸೋಮ ರವಿ ಕುಲ ಸೋಮ. ರಾಜಲ ರಾಮ ಪರಮ ಪುರುಷ ಹರಿ ಪಾವನ ಶ್ರೀ ರಘು ರಾಮ ಜಯತು ಶ್ರೀರಾಮ ಸುನಾಮ. ಅಮರ ವಿನುತ ಪದ ಗಮಿತ ಪದ ರಾಮ ಜಯತು ಶ್ರೀ ರಾಮ ಸುನಾಮ. ಭುಜಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನೇ